ಹಾಯ್ ಫ್ರೆಂಡ್ಸ್, ಇವತ್ತು ಸೋರೆಕಾಯಿ ಗೊಜ್ಜು ಮಾಡೋಣ ಬನ್ನಿ. ಇದು ಅನ್ನಕ್ಕೆ ಮುದ್ದೆಗಂತೂ ತುಂಬಾ ಸೂಪರಾಗಿರುತ್ತೆ ಟೇಸ್ಟು. ಮೊದಲನೇದಾಗಿ ನಾನಿಲ್ಲಿ ಸೋರೆಕಾಯಿ ಒಂದು, ಬೆಳ್ಳುಳ್ಳಿ, ಈರುಳ್ಳಿ ಹಾಗೆ ಟೊಮೆಟೊನ ತೊಗೊಂಡಿದ್ದೀನಿ. ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಸೋರೆಕಾಯಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಧ್ಯ ಇರೋ ತಿರುಳನ್ನೆಲ್ಲ ತೆಗೆದುಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈ ಸೈಜಲ್ಲಿ ಹಚ್ಕೊಂಡಿದ್ದೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ದಪ್ಪನಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಮಧ್ಯಕ್ಕೆ ಸೀಳ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಟೊಮೆಟೊ ದಪ್ಪನಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಮೊದಲಿಗೆ ತರಕಾರಿ ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಂಡು ಒಂದು ವಿಷಲ್ ಕುಕ್ಕರ್ ಕೂಗಿಸ್ಕೊತೀನಿ. ನೋಡಿ, ಇದು ಕುಕ್ಕರ್ ಕೂಗಿದೆ, ತರಕಾರಿ ಸಹ ಚೆನ್ನಾಗಿ ಬೆಂದಿದೆ. ಈಗ ಒಂದು ತವಾ ಮೇಲೆ ಮೆಂತ್ಯ ಹಾಗೂ ಸಾಸಿವೆನ ಹುರ್ಕೊಳ್ಳೋಣ. ಮೆಂತ್ಯ ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಹುರಿದಿದ್ದಾದಮೇಲೆ ನಾನು ಸಾಸಿವೆ ಹಾಕ್ಕೋತೀನಿ, 1.5 ಟೇಬಲ್ ಸ್ಪೂನಷ್ಟು. ಇಲ್ಲಿ ನಾನು ಬರೀ ಇದೊಂದು ಐಟಮ್ಗೋಸ್ಕರನೇ ಮೆಂತ್ಯ ಸಾಸಿವೆ ಹುರ್ಕೋತಾ ಇಲ್ಲ, ಅದ್ರ ಜೊತೆಗೆ ಉಪ್ಪಿನಕಾಯಿಗೂ ಬೇಕು ನನಗೆ. ಅದರಿಂದ ಎರಡಕ್ಕೂ ಆಗುತ್ತೆ ಅಂಥೇಳಿ ಒಮ್ಮೆಲೆ ಹುರ್ಕೋತಾ ಇದ್ದೀನಿ. ನೋಡಿ, ಸಾಸಿವೆ ಚಟಪಟ ಅಂತ ಬಂದರೆ ಸಾಕು, ಇದಾಗಿದೆ ಅಂತ ಹೇಳಿ. ನಾವು ಯಾವಾಗಲೂ ಅಷ್ಟೇ ಕಾಳು ಅಥವಾ ಮೆಣಸಿನ್ಕಾಯಿ ಈ ಥರದ್ದೇನಾದರೂ ಹುರ್ಕೋತಾ ಇದ್ದೀವಿ ಅಂತ ಅನ್ನೋವಾಗ, ಆಗಿದೆ ಇನ್ನೇನು ಆಗ್ತಾ ಬರ್ತಾ ಇದೆ ಅಂತ ಅನ್ನೋವಾಗನೇ ನಾವು ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ಅದೇ ತವ ಮೇಲೆ ಹಾಗೇ 1-2 ನಿಮಿಷ ಬಿಡಬೇಕು. ಆವಾಗ ಅದು ಕ್ರಿಸ್ಪ್ ಆಗುತ್ತೆ. ಆವಾಗ ನಮಗೆ ಪೌಡ್ರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಪೌಡ್ರು, ಹಾಗೆ ಈಸಿ ಆಗುತ್ತೆ. ನೋಡಿ, ಇದು ಪೌಡ್ರ್ ಆಗಿದೆ. ಈಗ ತರಕಾರಿ ಬೆಂದಿರೋ ಅಂಥದ್ದನ್ನ ಬಸ್ಕೋತಾ ಇದ್ದೀನಿ. ಮಸಿಯೋ ಕೋಲಿಂದ ಮಸ್ಕೋಬೋದು. ನಾನಿಲ್ಲಿ ಮಜ್ಜಿಗೆ ಕಡಿಯೋ ಅಂಥ ಮಂತಿಂದನೇ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸಾಕು, ಇದು ಸ್ಮ್ಯಾಶ್ ಆಗಿದೆ. ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಇದೇ ಬಟ್ಲನ್ನೇ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡಿದ್ದೀನಿ ತರಕಾರಿನೆಲ್ಲ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಈಗ ಜೀರಿಗೆ ಹಾಕ್ಕೊಳ್ಳೋಣ. 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗಲಿ. ಗೊಜ್ಜು ಅಂದಮೇಲೆ ಕಡಲೆಬೇಳೆ ಎಲ್ಲ ಬೇಕೇ ಬೇಕಲ್ವಾ. ಹಾಗಲಕಾಯಿ ಗೊಜ್ಜು, ಬೆಂಡೆಕಾಯಿ ಗೊಜ್ಜು, ಈ ಥರ ಸೋರೆಕಾಯಿ ಗೊಜ್ಜು ಜೊತೆ ಮುದ್ದೆ ಇದ್ಬಿಟ್ರಂತೂ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಬೆಂದಿರೋ ಅಂಥ ತರಕಾರಿನೆಲ್ಲ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಸಹ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಖಾರದ ಪುಡಿ ನಾನು 1 ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಂತ್ಯ ಮತ್ತು ಸಾಸಿವೆ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೋತೀನಿ. ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಅದು ರುಚಿನೇ ತುಂಬಾ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಿಂಡ್ಕೊಂಡು ಹಾಕ್ಕೊಳ್ಳೋಣ. ಸೋರೆಕಾಯಲ್ಲಿ ತುಂಬಾ ಐಟಮ್ಸ್ ಮಾಡ್ತೀವಿ ನಾವು. ಪಲ್ಯ, ಮಜ್ಜಿಗೆ ಹುಳಿ, ಸಾಗು. ಅದ್ರ ಜೊತೆಗೆ ಸೋರೆಕಾಯಿನ ತುರಿದ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ರೊಟ್ಟಿಗೆ ಸಹ ನಾವು ಬಳಸ್ಬೋದು. ಇದರಲ್ಲಿ ಕೊಲೆಸ್ಟ್ರಾಲ್ ಬರ್ನ್ ಮಾಡೋ ಅಂಥ ಒಂದು ಗುಣ ಇರುತ್ತೆ. ಅದರಿಂದ ಆವಾಗವಾಗಂತೂ ಸೋರೆಕಾಯಿನ ನಮ್ಮ ಮನೇಲಿ ಬಳಸ್ತಾನೇ ಇರ್ತೀವಿ. ಕುದಿಯೋವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡೆ. ಒಂದು 3 ನಿಮಿಷ ಚೆನ್ನಾಗಿ ಕುದಿಬೇಕು. ಆವಾಗ ಗೊಜ್ಜು ರೆಡಿಯಾಗಿದೆ ಅಂತ. ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಗೊಜ್ಜು ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಗೊಜ್ಜು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಅನ್ನಿಸ್ತು ರೆಸಿಪಿ ಅಂತ.